ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಅವಗಡೋ ಬಟರ್ ಫ್ರೂಟಲ್ಲಿ ಒಂದು ಜ್ಯೂಸ್ ಮತ್ತು ಒಂದು ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ವಿಡಿಯೋ ಬಂದು ಲೈಕ್ ನಿಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ತೋರಿಸ್ಕೊಡ್ಲಿಕ್ಕೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲರಿಗೂ ವೆರೈಟಿ ಮಾಡ್ಕೋಬೋದು, ಬಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ನಾನು ನಿಮಗೆ ಸಿಂಪಲ್ ವೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದ್ಸಲ ಟ್ರೈ ಮಾಡಿ. ಮತ್ತು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಹೆಲ್ತ್ಗೆ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೆ, ಸ್ಕಿನ್ನಿಗೆ ಮತ್ತು ನ್ಯೂಟ್ರಿಷನ್ ತುಂಬಾ ಇದೆ. ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಅವಗಡನ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಒಳಗಡೆ ಇರೋ ಸೀಡ್ ಸಪ್ರೇಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಅದು ನೋಡಿ ಈ ಥರ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಫ್ರೆಶ್ ಇದೆ, ಹಣ್ಣು ನಮ್ಮ ತೋಟದಲ್ಲೇ ಬೆಳೆದಿರೋದು. ಸೊ ಇದನ್ನು ಒಳಗಡೆ ಇರೋ ಪಾರ್ಟ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬೌಲಿಗೆ ಹಾಕ್ಕೊಳ್ಳಿ. ಎಲ್ಲನೂ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು. ಎಲ್ಲ ಮಕ್ಳಿಗೂ ಕೊಡಿ, ತುಂಬಾ ಒಳ್ಳೆಯದು. ಇದು ಮಕ್ಳಿಗೆ ನಾನು ಸ್ನ್ಯಾಕ್ ಮಾಡ್ತಾ ಇರೋದು ಈಸಿಯಾಗಿ. ಯಾರು ತಿನ್ನಲ್ಲ ಅಂತಾರೋ ಅವರಿಗೆ ಜ್ಯೂಸ್ ಮಾಡಿಕೊಟ್ಬಿಡಿ, ಸ್ವಲ್ಪ ಶುಗರ್ ಹಾಕಿ. ತುಂಬಾ ಒಳ್ಳೆಯದು. ಡೈಲಿ ಒಂದೊಂದು ತಿಂದರೂ ಏನು ಪ್ರಾಬ್ಲಮ್ ಇಲ್ಲ. ಈಗ ಸೀಸನ್ ಇದೆ, ತುಂಬ ಒಂದು ಮರದಲ್ಲಿ ಅಟ್ಲೀಸ್ಟ್ 1000ವರೆಗೂ ಬರುತ್ತೆ ಹಣ್ಣುಗಳು. ಸೊ ನೀವು ಒಂದು ಮರ ಹಾಕ್ಕೊಂಡ್ರೂ ಸಾಕು. ಪ್ಲೇಸ್ ಇದ್ದರೆ ಹಾಕ್ಕೊಳ್ಳಿ, ಏಕೆಂದರೆ ಇದ್ರದ್ದು ಕಾಸ್ಟ್ ಬಂದು ತುಂಬಾ ಇದೆ ಕೆಜಿಗೆ. ಸೊ ಈ ಥರ ಸಪ್ರೇಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಟೇಸ್ಟಿಗೆ ಶುಗರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಗ್ರಿನೂ ಹಾಕ್ಕೋಬೋದು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಸೊ ಹಾಗೆ ತಿನ್ನೋರು ಹಾಗೆ ತಿನ್ನಲಿ, ಇಲ್ಲಾಂದರೆ ಮಕ್ಕಳಿಗೆ ಬ್ರೆಡ್ ಮೇಲೆ ಜಾಮ್ ಬದಲು ಇದನ್ನು ಹಾಕ್ಕೊಡಿ. ಅವ್ರು 1 ಇಲ್ಲ 2 ತಿಂದ್ರೂ ತುಂಬ ನ್ಯೂಟ್ರಿಷನ್ ಸಿಗುತ್ತೆ ಅವರಿಗೆ. ಓಕೆನಾ? ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೇಸ್ಟ್ ಮಾಡ್ಕೊಳ್ಳಿ. ಇದು ಸ್ಮ್ಯಾಶ್ ಮಾಡಿದ್ರೂ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸ್ ತುಂಬಾ ಇದೆ. ಈ ಥರ ಸ್ಮ್ಯಾಶ್ ಆದಮೇಲೆ ಒಂದು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಹಾಕಿ ರೆಡಿ ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಬೇಕಾದರೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು, ನೀವು ಹಾಕ್ಕೊಂಡು ತಿನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸೇಮ್ ವೇ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. 2 ಬಟರ್ ಫ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸೀಡ್ ತೆಗೆದ್ಬಿಟ್ಟು ಅದೇ ಥರನೇ ನಾನಿವಾಗ ಇದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಸ್ಕಿನ್ ತೆಗೆದ್ಬಿಟ್ಟು ನೋಡಿ, ಶುಗರು ಹಾಕಿದ್ದೀನಿ. ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ಇದು ಮಿಲ್ಕ್ ಶೇಕ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶುಗರ್ ಕಮ್ಮಿ ಆಯಿತು, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಶುಗರ್ ಬೇಡ ಅಂದರೆ ಬೆಲ್ಲನೂ ಹಾಕ್ಕೊಳ್ಬೋದು, ಓಕೆನಾ? ಏಕೆಂದರೆ ಇದು 2ರಲ್ಲಿ ಒಂದು 5 ಮೆಂಬರ್ಸ್ ಕುಡಿಬೋದು ಜ್ಯೂಸ್. ನಾನು ಇದು 2 ಗ್ಲಾಸ್ ತೋರಿಸ್ತಾ ಇದ್ದೀನಿ, ಇನ್ನೂ 3 ಗ್ಲಾಸಸ್ ಇದೆ. ಎಷ್ಟು ತಿಕ್ಕಾಗಿದೆ ನೋಡಿ. ಇದಕ್ಕೆ ಬೇಕಾದರೆ ಐಸ್ ಕ್ಯೂಬ್ ಹಾಕ್ಕೋಬೋದು. ಮೇಲೆ ಗಾರ್ನಿಷ್ಗೆ ಲೈಕ್ ಡ್ರೈ ಫ್ರೂಟ್ಸು, ಬಾದಾಮನ್ನ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಬ್ರೇಕ್ಫಾಸ್ಟ್ಗೆ ನೀವು ಕೊಡ್ಬೋದು, ಬ್ರೆಡ್ಡಲ್ಲಿ ಹಾಕಿ. ಮತ್ತು 1 ಗ್ಲಾಸ್ ಜ್ಯೂಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ. ಮಕ್ಕಳು ಮಾರ್ನಿಂಗ್ ಹೋದರೆ ಸ್ಕೂಲಿಗೆ ಈವ್ನಿಂಗ್ ಬರೋದಲ್ಲ, ಹೆಲ್ತಿಯಾಗಿರ್ತಾರೆ. ಮನೆಗೆ ಬಂದಮೇಲೆ ಬೇಕಾದರೆ ನೀವು ಹಾಟ್ ರೈಸ್ ಎಲ್ಲ ಕರಿ ಎಲ್ಲ ಕೊಡ್ಬೋದು. ಸೊ ಬ್ರೇಕ್ಫಾಸ್ಟ್ಗೆ ಇದನ್ನು ಕೊಟ್ಟರು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಬ್ರೇಕ್ಫಾಸ್ಟು ಆಗಿರುತ್ತೆ. ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.